ನೋಡಿ ನಮ್ಮ ನಾಡಿನ ಕೆರೆ ಸಂಪತ್ತಿನ ಒಂದು ಕೆರೆ ಮಣ್ಣು ಇರೋದ್ರಲ್ಲಿ ಈ ಕೆರೆ ಮಣ್ಣನ್ನು ಯಾವ ಥರ ಒಂದು ಲೂಟಿ ಮಾಡ್ತಿದ್ದಾರೆ ನೋಡಿ ಕೆರೆ ಮಣ್ಣು ಇದೆಲ್ಲವೇ ಈ ಥರ ನಮ್ಮ ನಾಡಿನ ಮಣ್ಣನ್ನು ಯಾವ ಥರ ಲೂಟಿ ಮಾಡ್ತಿದ್ದಾರೆ ಇದನ್ನ ಪ್ರಶ್ನೆ ಮಾಡೋದು ಇದು ಬಂದಿದೆ ನೋಡಿ. ಬೆಳಿಗ್ಗೆ ಸಮಯದಲ್ಲಿ ಅಕ್ರಮವಾಗಿ ಯಾವ ಥರ ಒಂದು ಕೆರೆ ಮಣ್ಣನ್ನು ನಮ್ಮ ರೈತರು ಏನಾದ್ರು ಪರ್ಮಿಷನ್ ಕೇಳ್ತಕ್ಕಂಥ ಸಮಯದಲ್ಲಿ ನಮ್ಮ ಪಂಚಾಯತಿ ಪಿ ಡಿ ಒಗಳಾಗಿರ್ಬೋದು, ಅವು ಕೃಷಿ ಇಲಾಖೆಯಿಂದ ಆಗಿರ್ಬೋದು, ಕೆರೆಯವರು ಆಗಿರ್ಬೋದು, ನಮ್ಮ ರೈತರ ಜಮೀನಿಗೆ ಒಂದು ಮಣ್ಣನ್ನು ನಾವು ಸಾಗಿಸ್ತೀವಿ ಅಂತಂದರೆ ಅದಕ್ಕೆ ಪರ್ಮಿಷನ್ ಕೊಡಲ್ಲ, 108 ಕಾನೂನನ್ನು ಕೇಳ್ತಾರೆ. ಆದರೆ ಬೆಳಗಿನ ಸಮಯದಲ್ಲಿ ಅಕ್ರಮವಾಗಿ ಈ ಥರ ಫ್ರೆಂಡ್ಗಟ್ಟಲೆ ಕೆರೆ ಮಣ್ಣು ಸಾಗಿಸ್ತಿದ್ದಾರೆ. ಇದಕ್ಕೆ ಕ್ರಮ ಏನು ಜರುಗಿಸ್ತಿದ್ದಾರೆ ಹಾಗೂ ಚೆಕ್ ಪೋಸ್ಟ್ಗಳಲ್ಲಿ ಈ ಥರ ಮಣ್ಣು ಸಾಗಿಸ್ಬೇಕಾದ್ರೆ ಚೆಕ್ ಪೋಸ್ಟ್ ಅಧಿಕಾರಿಗಳು ಚೆಕ್ ಪೋಸ್ಟ್ ಇರೋಕ್ಕಂಥ ಕರ್ತವ್ಯ ಸಿಬ್ಬಂದಿಗಳು ಏನು ಮಾಡ್ತಿದ್ದಾರೆ ಬೆಳಗಿನ ಸಮಯದಲ್ಲಿ ಅಂತ ಈ ಮೂಲಕ ನಾವು ರೈತ ಸಂಘದಿಂದ ಆಕ್ರೋಶ ವ್ಯಕ್ತಪಡಿಸಬೇಕಾಗಿದೆ. KL 57R0161 ಇವತ್ತು ಬೆಳಿಗ್ಗೆ ಕೇರಳ ಕ್ಯಾಲಿಕೇಟ್ ಹಾಗೂ ಗುಂಡ್ಲುಪೇಟೆ NH 766 ರಸ್ತೆಯಲ್ಲಿ ಇವತ್ತು ಬೆಳಿಗ್ಗೆ ಆಕ್ಸಿಡೆಂಟ್ ಆಗಿದೆ. ಇದರ ಒಳಗೆ ಇರೋದೆಲ್ಲ ಕೆರೆ ಮಣ್ಣೆ. ನೋಡಿ ನಮ್ಮ ನಾಡಿನ ಕೆರೆ ಮಣ್ಣನ್ನು ಯಾವ ಥರವಾಗಿ ಅಕ್ರಮವಾಗಿ ಸಾಗಿಸ್ತಿದ್ದಾರೆ. ಈ ಥರ ಆದರೆ ಇಲ್ಲಿ ನೋಡಿ, ಇಲ್ಲಿ ಕೆರೆ ಮಣ್ಣನ್ನು ಯಾವ ಥರ ಅಕ್ರಮವಾಗಿ ಸಾಗಿಸ್ತಾ ಇದ್ದಾರೆ. ಇದನ್ನು ಯಾರು ಹೇಳೋರು ಕೇಳೋರು ಯಾರೂ ಇಲ್ವಾ. ಬೆಳಗಿನ ಸಮಯದಲ್ಲಿ ಚೆಕ್ ಪೋಸ್ಟ್ ಇರುತ್ತೆ. ಕೇರಳಕ್ಕೆ ಯಾವುದೇ ಗಾಡಿ ಪಾಸ್ ಆಗಬೇಕಾದ್ರೂ ಸಹ ಚೆಕ್ ಪೋಸ್ಟ್ ಇರುತ್ತೆ. ಆ ಚೆಕ್ ಪೋಸ್ಟ್ಲಿ ಇವತ್ತು ಯಾವನ್ನೂ ಪರಿಶೀಲನೆ ಮಾಡಲ್ವಾ. ಈ ಥರ ಆದರೆ ಯಾವ ಥರ ಚೆಕ್ ಪೋಸ್ಟ್ ಇರುವಂಥ ನೋಡಿ ನಮ್ಮ ಕರ್ನಾಟಕದ ಕೆರೆ ಮಣ್ಣನ್ನು ಕೇರಳಕ್ಕೆ ಯಾವ ಥರ ಲೂಡಿ ಹೊಡಿತಿದ್ದಾರೆ, ಲೋಡ್ ಪರಿಶೀಲನೆ ಮಾಡದೆ ಕೈಸ್ತಾ ಇದ್ದಾರೆ ಅಂತಂದ್ರೆ ಯಾವ ಥರ ಕ್ರಮ ಕೈಗೊಳ್ತಾರೆ. ಹೋಗುವ ನ್ಯಾಷನಲ್ NH ರೋಡಲ್ಲಿ ಇವಾಗ ಬೆಳಿಗ್ಗೆ ಆಕ್ಸಿಡೆಂಟ್ ಆಗಿದೆ. ಬೆಳಿಗ್ಗೆ ನೋಡಿ ಯಾವ ಥರ ಆಕ್ಸಿಡೆಂಟ್ ಆಗಿದೆ. ಇದರಿಂದಾಡಿ ಒಂದು ಆಪೋಸಿಟ್ ಅಲ್ಲಿ ಕಾರ್ ಇದೆ ನೋಡಿ. ಇಲ್ಲಿ ಎರಮಣ್ಣ ಆಪೋಸಿಟ್ ಕಾರಲ್ಲಿ ಮಾನ ಮರದಿ ಅನ್ನೋದಿದೆ ನಮ್ಮ ಸರ್ಕಾರಕ್ಕೆ ಸ್ಪಾಟ್ ಆಗಿದ್ದಾರೆ. ಈ ಕೆರೆ ಮಣ್ಣೆಲ್ಲ ಲೋಡ್ ತುಂಬಿ ನಮ್ಮ ನಾಡಿನ ಖನಿಜ ಸಂಪತ್ತುಗಳನ್ನ ಅಕ್ರಮವಾಗಿ ಸಾಗಿಸ್ತಾ ಇದಾರಲ್ಲ, ಏನ್ ಮಾಡೋದು.